Hello all, 9th class students, first chapter, number systems. ಅದರೊಳಗಡೆ ಫಸ್ಟ್ ವಿಡಿಯೋದೊಳಗೆ ನಾನು ವಾಟ್ ಆರ್ ರ್ಯಾಷನಲ್ ನಂಬರ್ಸ್ ಆ್ಯಂಡ್ ಹೌ ಟು ಫೈಂಡ್ ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ ಎನಿ ಟು ಗಿವನ್ ನಂಬರ್ಸ್ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋದೊಳಗಡೆ ಲೆಟ್ ಅಸ್ ಲರ್ನ್ ಅಬೌಟ್ irrational numbers. So we know you have already learned that a number which can be written in the form p by q is known as a rational number, where p and q are integers and q is not equal to 0. ಯಾವ ಸಂಖ್ಯೆಗಳನ್ನು p by q ರೂಪದೊಳಗೆ ಬರೆಯಕ್ಕೆ ಬರುತ್ತಾ ಅವೆಲ್ಲ ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ ನಾವು. ಆಲ್ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್ ಆ್ಯಂಡ್ ಆಲ್ ಇಂಟೀಜರ್ಸ್ ಆರ್ ರ್ಯಾಷನಲ್ ನಂಬರ್ಸ್. ಸೊ ಲೆಟ್ ಅಸ್ ಲರ್ನ್ ಅಬೌಟ್ irrational numbers. What is irrational number? A number which cannot be written in the form p by q is called an irrational number, where p and q are integers and q is not equal to 0. ಯಾವ ಸಂಖ್ಯೆಗಳನ್ನು p by q ರೂಪದೊಳಗೆ ಬರೆಯೋಕ್ಕೆ ಸಾಧ್ಯ ಇಲ್ಲ ಅವಕ್ಕೆ irrational numbers ಅಂತ ಕರಿತೀವಿ, ಅಂದರೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಎಕ್ಸಾಂಪಲ್ಸ್, the examples are root 2, root 3, root 5, root 6, root 7, root 8, root 15 and pi etc. ಅಂದರೆ ಎಷ್ಟೋ ಸಂಖ್ಯೆಗಳದಾವೆ ಇರ್ರ್ಯಾಷನಲ್ ನಂಬರ್ಸ್. ಇಟ್ ಇಸ್ ಆಲ್ಸೋ ಅನ್ ಅನ್ಕೌಂಟೇಬಲ್ ಸೆಟ್. ಅಂದರೆ ಎನ್ಸಕ್ಕೆ ಸಾಧ್ಯ ಆಗಲಾರದಷ್ಟು ದೇರ್ ಆರ್ ಇನ್ಫೈನೈಟ್ಲಿ ಮೆನಿ ಇರ್ರ್ಯಾಷನಲ್ ನಂಬರ್ಸ್. ಅಂದರೆ ಈಗ ನಾವು ರೂಟ್ 4, ರೂಟ್ 1 ಈಕ್ವಲ್ ಟು 1, ರೂಟ್ 4 2, ರೂಟ್ 9 3, ರೂಟ್ 16 4. ವಿ ನೋ ಎಕ್ಸಾಕ್ಟ್ ವ್ಯಾಲ್ಯೂಸ್ ಆಫ್ ದೀಸ್ ನಂಬರ್ಸ್, ಬಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ರೂಟ್ 2? We don't know the exact value of root 2. Therefore, it cannot be written in the form p by q. Therefore, it is an irrational number. Root 3 irrational. Root 5 irrational numbers. Next, real numbers. So, what are real numbers? The real numbers, the collection of all rational numbers and irrational numbers make up the collection of real numbers. ಅಂದ್ರೆ ರಿಯಲ್ ನಂಬರ್ಸ್ ಅಂತಂದರೆ ಎಲ್ಲ ಭಾಗಲಬ್ಧ ಸಂಖ್ಯೆಗಳು ಮತ್ತು ಎಲ್ಲ ಅಭಾಗಲಬ್ಧ ಸಂಖ್ಯೆಗಳನ್ನು ಒಟ್ಟಿಗೆ ಸೇರಿಸ್ಬಿಟ್ರೆ ವಿ ಗೆಟ್ ಎ ಸೆಟ್ ಆಫ್ ರಿಯಲ್ ನಂಬರ್ಸ್. ಎಲ್ಲವು ನ್ಯಾಚುರಲ್ ನಂಬರ್ಸ್ ಬರ್ತಾವೆ, ಹೋಲ್ ನಂಬರ್ಸ್ ಬರ್ತಾವೆ, ಇಂಟೀಜರ್ಸ್, ರ್ಯಾಷನಲ್ ನಂಬರ್ಸ್, ಇರ್ರ್ಯಾಷನಲ್ ನಂಬರ್ಸ್, ಇವೆಲ್ಲ ಒಟ್ಟಿಗೆ ಸೇರಿ ನಾವೇನಂತೀವಿ ಅಂದ್ರೆ ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಸೊ ರಿಯಲ್ ನಂಬರ್ ಇಟ್ ಇಸ್ ದ ಕಲೆಕ್ಷನ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ಸ್. ನೆಕ್ಸ್ಟ್, if r is rational and s is irrational, then r plus s and r minus s are irrational numbers. r into s and r divided by s are also irrational numbers. For example, ಈ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. 3 plus root 2, ಇಲ್ಲೇ 3 ಅನ್ನೋದು ರ್ಯಾಷನಲ್ ನಂಬರ್, ರೂಟ್ 2 ಅನ್ನೋದು ಇರ್ರ್ಯಾಷನಲ್. ಇವು ಎರಡು ಆ್ಯಡ್ ಮಾಡಿದರೆ ಈ ಹೋಲ್ ಪೂರ್ತಿ ಈ ಸಂಖ್ಯೆ ಐತಲ್ಲ 3 plus root 2 ಇಟ್ಸ್ ಇರ್ರ್ಯಾಷನಲ್ ನಂಬರ್. ಇದು ಇರ್ರ್ಯಾಷನಲ್ ಆಗಿರ್ತೈತಿ. ಈಗ 3 minus root 5 irrational number, 4 root 6 irrational number and 5 divided by root 7 it is also an irrational number. ಅಂದ್ರೆ ಯಾವುದಾದ್ರೂ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆ ಕೂಡಿಸಿದ್ರೆ ನಮಗೆ ಬರೋದು ಅಭಾಗಲಬ್ಧ ಸಂಖ್ಯೆನೇ ಬರುತ್ತೆ. ಸೊ ದ ಸಮ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ಇಸ್ ಇರ್ರ್ಯಾಷನಲ್, ದ ಡಿಫರೆನ್ಸ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ಇಸ್ ಇರ್ರ್ಯಾಷನಲ್, ಪ್ರಾಡಕ್ಟ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ಇಸ್ ಇರ್ರ್ಯಾಷನಲ್, and the quotient of rational and irrational is also irrational number. The examples are 2 plus root 3 irrational number, 5 minus 3 root 3 irrational, 7 root 5 irrational, 7 by root 5 irrational. So all these are irrational numbers. Next question, you have already learnt how to represent integers, natural numbers and whole numbers on a number line. So in this section we are going to learn how to locate irrational number on a number line. ನೋಡ್ಕೊರಿ ಯಾವ ರೀತಿ ಇರುತ್ತಪ್ಪ. ಇಲ್ಲಿ ಕ್ವಶನ್ ಏನು ಕೇಳ್ಯಾರ, ಲೊಕೇಟ್ ರೂಟ್ 2 ಆನ್ ದ ನಂಬರ್ ಲೈನ್. ಹಿಂಗಾದ್ರೂ ಕೇಳ್ತಾರ. ಇನ್ನೊಂದ್ಸಲಕ್ಕೆ ರೀಪ್ರೆಸೆಂಟ್ ರೂಟ್ 2 ಆನ್ ದ ನಂಬರ್ ಲೈನ್, ಅಂದ್ರೆ ನಂಬರ್ ಲೈನ್ ಮೇಲೆ ರೂಟ್ 2 ಅನ್ನ ಹಾಕ್ರಿ ಅಂತ ಅರ್ಥ. ನೋಡ್ಕೊರಿ, ಫಸ್ಟ್ ಒಂದು ಸ್ಕೇಲ್ ತಗೋರಿ, ಪೆನ್ಸಿಲ್ ತಗೋರಿ, ಒಂದು ಸ್ಟ್ರೇಟ್ ಲೈನನ್ನು ಹಾಕೋರಿ. ಫಸ್ಟ್ ಡ್ರಾ ಒನ್ ಸ್ಟ್ರೇಟ್ ಲೈನ್. ಇಷ್ಟು ಸ್ಟ್ರೇಟ್ ಲೈನ್ ಹಾಕಿದ್ರಿ. ಇದ್ರೊಳಗೆ ಈ ಸ್ಟ್ರೇಟ್ ಲೈನನ್ನು ಸಮನಾದ ಭಾಗಗಳನ್ನು ಮಾಡ್ಕೊತ ಹೋಗೋಣ. ನಾನು ಏನು ಮಾಡ್ತೀನಪ್ಪ ಅಂದ್ರೆ 2 ಸೆಂಟಿಮೀಟ್ರ್ ಒಂದು ಭಾಗ ಮಾಡ್ಕೊತೀನಿ. ನೀಟಾಗಿ ಬರೋಕ್ಕಷ್ಟೇ, ಮತ್ತೇನಿಲ್ಲ. 2 4 6 8 10 12 10 ಇಷ್ಟು ನಾನು
ಈ ನಂಬರ್ ಲೈನನ್ನು ಇಷ್ಟು ಪಾರ್ಟಾಗಿ ಭಾಗ ಮಾಡ್ಕೊಂಡೀನಿ. ಇದರೊಳಗಡೆ ಏನು ಮಾಡಿರಿ, ಇಲ್ಲೇ ನಾ 0 ಅಂತ ಮಾರ್ಕ್ ಮಾಡ್ಕೊತೀನಿ. ಸೊ ಐ ಕನ್ಸಿಡರ್ ದಿಸ್ ಪಾಯಿಂಟ್ ಆ್ಯಸ್ 0. ಇಟ್ ಈಸ್ +1 +2 +3 ಆ್ಯಂಡ್ ಹಿಯರ್ ಇಟ್ ಈಸ್ -1 -2. ಇಷ್ಟು ಹಾಕೋಬೇಕು ನಾವು. ಆಮೇಲೆ ನಮಗೆ √2 ಅಂತ ಸಂಖ್ಯೆಯನ್ನು ಕೊಟ್ಟಾಗ ಫಸ್ಟ್ ಏನು ಮಾಡ್ಬೇಕು ಹೇಳ್ತೀನಿ ನೋಡ್ರಿ. √2 ಅಂತ ಸಂಖ್ಯೆ ಐತಲ್ಲ, ಇದನ್ನು 2 ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಆಗಿ ಕೂಡಿಸ್ಬೇಕು. 1 + 1, ಹೌದಾ? ಸೊ √1 is 1, √1 is 1. ಸೊ 1 + 1 ಆಗಿ ನಾವು ಅದನ್ನು ಕನ್ವರ್ಟ್ ಮಾಡ್ಕೊತೀವಿ. ಅಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸೇ ತಗೋಬೇಕು. ಇಲ್ಲಿ 5 ಕೊಟ್ಟರೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಒಂದು 4 ಬರುತ್ತೆ, ಒಂದು 5 ಬರುತ್ತೆ, ಒಂದು 1 ಬರುತ್ತೆ. ಸೊ √4 + √1 ಆ ರೀತಿ ಬರುತ್ತೆ. ಸೊ ಈಗ ಇದು 1 + 1 ಆಯಿತು. 1 + 1 ಅಂದ್ರೆ ಅರ್ಥ ಏನಂದರೆ, ಈಗ ಹಾರಿಜೆಂಟಲ್ ಆಗಿ 1 ಯೂನಿಟ್ ತಗೋಬೇಕು, ವರ್ಟಿಕಲ್ ಆಗಿನೂ 1 ಯೂನಿಟ್ ತಗೋಬೇಕು ಅಂತ ಅರ್ಥ. ಈಗ ನೋಡ್ರಿ, ಹಾರಿಜೆಂಟಲ್ ಆಗಿ ಅಂದರೆ ಇಲ್ಲೇ ಐತಿ 0 to 1, ಹಾರಿಜೆಂಟಲ್ 1 ಯೂನಿಟ್. ವರ್ಟಿಕಲ್ ಲೈನಿಂದನೂ 1 ಯೂನಿಟೇ ತಗೋಬೇಕು. ಅಂದರೆ ಇಲ್ಲಿ 2 ಸೆಂಟಿಮೀಟರ್ 1 ತೊಗೊಂಡ್ರಿಲ್ಲ, ಇಲ್ಲಿನೂ ಸಹ 2 ಸೆಂಟಿಮೀಟರ್ಗೆ 1 ಲೈನ್ ಹಾಕೋಬೇಕಪ್ಪಿ. ಆಯಿತಾ? ಈಗ ಅದನ್ನು 0ಗೆ ಜಾಯಿನ್ ಮಾಡಿಬಿಡ್ರಿ. ರೈಟ್, ನೋಡಿರಿ, 0ಯಿಂದ 1, ಯಾಕಂದ್ರೆ ಇಲ್ಲಿ 1 + 1 ಐತಿ. 0ಯಿಂದ 1, ಈ 1ರ ಮೇಲೆ ಈ ರೀತಿ ಸ್ಕೇಲ್ ಇಟ್ಟು ಇಲ್ಲಿ ಎಷ್ಟೆಷ್ಟು ಸೆಂಟಿಮೀಟರ್ ಗ್ಯಾಪ್ ಬಿಟ್ಟಿರ್ತೀರಿ ಅಷ್ಟೇ ಸೆಂಟಿಮೀಟರ್ನ ಇಲ್ಲಿ ತೊಗೋಬೇಕಾಗತ್ತೆ. ಯೂನಿಟ್ ಸೇಮ್ ಇರಬೇಕು. ಇಲ್ಲಿ ಎಷ್ಟಿರುತ್ತೆ ಅಷ್ಟೇ ಇಲ್ಲಿ ತೊಗೋಬೇಕಾಗತ್ತೆ. ಅವಾಗ ಇದನ್ನು 0ಗೆ ಜಾಯಿನ್ ಮಾಡಬೇಕು. ಜಾಯಿನ್ ಮಾಡಿದಾದ ಮೇಲೆ ಟೇಕ್ ಯುವರ್ ಕಂಪಾಸಸ್ ಆ್ಯಂಡ್ ಎಕ್ಸ್ಟೆಂಡ್ ಯುವರ್ ಕಂಪಾಸಸ್ ದಿಸ್ ಮಚ್. ಇಷ್ಟು 0ಯಿಂದ ಈ ಪಾಯಿಂಟ್ವರೆಗೂ ತೊಗೋಬೇಕು. ತೊಗೊಂಡು ಈ ರೀತಿ ನೀಡಲ್ ಪಾಯಿಂಟನ್ನು 0 ಮೇಲಿಟ್ಟು ಒಂದು ಆರ್ಕ್ ಹಾಕಬೇಕು. ಆ್ಯಂಡ್ ದಿಸ್ ಆರ್ಕ್ ಮಸ್ಟ್ ಟಚ್ ದ ನಂಬರ್ ಲೈನ್. ನೋಡಿ, ಇಲ್ಲಿ ಟಚ್ ಆಯ್ತು ಈಗ, ಹೌದಾ? ಎಲ್ಲಿ ಅದು ಟಚ್ ಆಗುತ್ತೆ, ದಿಸ್ ಪಾಯಿಂಟ್ ಇಟ್ ಈಸ್ ದ ವ್ಯಾಲ್ಯೂ ಆಫ್ √2. ದಿಸ್ ಈಸ್ ದ ವ್ಯಾಲ್ಯೂ ಆಫ್ √2. ಸೊ ದಿಸ್ ಈಸ್ 1 ಯೂನಿಟ್ ಆ್ಯಂಡ್ ದಿಸ್ ಈಸ್ ಆಲ್ಸೋ 1 ಯೂನಿಟ್ ಆ್ಯಂಡ್ ದಿಸ್ ಈಸ್ √2. ಅರ್ಥ ಆಯ್ತಾ? ಈಗ ನಾನು ನಿಮಗೆ ವ್ಯಾಲ್ಯೂ ಹೇಳ್ತೀನಿ ನೋಡ್ರಿ, ಎಕ್ಸಾಕ್ಟ್ ಬರುವುದಲ್ಲ. √2 ವ್ಯಾಲ್ಯೂ ಬಂದು 1.4 ಅಂತ ಹೇಳ್ತೀವಿ ನಾವು. ನೋಡ್ರಿ, 1 ಮತ್ತು 2 ಮಧ್ಯದಲ್ಲೇ ಬರಬೇಕದು 1.4. ಸೊ ದ √2 ವ್ಯಾಲ್ಯೂ ಈಸ್ 1.4. ಸೊ ಇಲ್ಲೇನು ಈ ಆರ್ಕ್ ಇಲ್ಲಿ ಟಚ್ ಆಗೈತಿ ಈ ಲೈನ್ ಮೇಲೆ, ದಿಸ್ ಈಸ್ ದ ವ್ಯಾಲ್ಯೂ ಆಫ್ √2. ಅಂದ್ರೆ 1 ದಾಟಿನ ಮೇಲೆ 1.1, 1.2, 1.3, 1.4 ಅಪ್ ಟು 2 ರೀಚ್ ಆಗೋರಿಗೆ 1.4 ಬರುತ್ತೆ. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ √2. ರೈಟ್. Next, second question. Represent √5 on the number line. First, 5 split this number into 2 parts. Exact perfect square numbers. We have to take perfect square numbers. Nodri, 4 is a perfect square of 2. 1 is a perfect square of 1. So 1 square ಅಂದ್ರೆ 1, 2 square ಅಂದ್ರೆ 4. ಆ ರೀತಿ ಬರುವಂಥ ಸಂಖ್ಯೆಗಳನ್ನೇ ತಗೋಬೇಕು. ನೆಕ್ಸ್ಟ್, √5 is equal to √4 plus √1. √4 is 2, √1 is 1. ಅಂದರೆ ಹಾರಿಜೆಂಟಲ್ ಆಗಿ 2 ಯೂನಿಟ್ ತೊಗೊಂಡ್ರೆ ವರ್ಟಿಕಲ್ ಆಗಿ 1 ಯೂನಿಟ್ ತೊಗೋಬೇಕು. ಆ ರೀತಿ ಬರುತ್ತೆ, ನೋಡ್ಕೊರಿ. ಫಸ್ಟ್ ಏನು ಮಾಡೋದು, ಒಂದು ನಂಬರ್ ಲೈನನ್ನು ಹಾಕ್ತೀನಿ ನಾನು. ಹಾಕ್ಲಿ, ಕಾಣಿಸಾಕತ್ತೈತೆ ಎಲ್ಲರಿಗೂ ಕ್ಲಿಯರ್ ಆಗಿ. ಫಸ್ಟ್ ಡ್ರಾ 1 ನಂಬರ್ ಲೈನ್. ಈ ರೀತಿ ನಂಬರ್ ಲೈನ್ ಹಾಕ್ರಿ. ಹಾಕಿದ ಆದ ತಕ್ಷಣನೇ ನೀವೇನು ಮಾಡಬೇಕು, 2 ಸೆಂಟಿಮೀಟರಿಗೆ ಒಂದೊಂದು ಯೂನಿಟ್ ತಗೋರಿ. 2, 4, 6, 8, 10, 12 ಎಷ್ಟಾದರೂ ತೊಗೋಬೋದು. ಇದೇ ತೊಗೋಬೇಕಂತ ರೂಲ್ಸ್ ಇಲ್ಲ. ಸೊ ಮಾರ್ಕ್ ದಿಸ್ ಪಾಯಿಂಟ್ ಆ್ಯಸ್ 0. ದಿಸ್ ಈಸ್ 1, 2, 3 ಆ್ಯಂಡ್ ದಿಸ್ ಈಸ್ -1, -2. ಸೊ ಟು ದ ರೈಟ್ ಸೈಡ್ ಆಫ್ 0 ವಿ ಹ್ಯಾವ್ ಪಾಸಿಟಿವ್ ಇಂಟೀಜರ್ಸ್, ಟು ದ ಲೆಫ್ಟ್ ಆಫ್ 0 ವಿ ಹ್ಯಾವ್ ನೆಗೆಟಿವ್ ಇಂಟೀಜರ್ಸ್. ಈಗ ನೋಡ್ರಿ, ಇಲ್ಲಿ 2 + 1 ಏನು ರಿಪ್ರೆಸೆಂಟೇಷನ್ ಕೊಡುತ್ತಂದ್ರೆ, ಹಾರಿಜೆಂಟಲ್ ಈ ಲೈನ್ ಮೇಲೆ 2 ಯೂನಿಟ್ ತೊಗೊಂಡ್ರೆ, 2 ಯೂನಿಟ್ ಅಂದರೆ ಈಗ 2, ಈ 2 ಯೂನಿಟ್ 2 ಪಾರ್ಟ್ಸ್ ತೊಗೊಂಡ್ರೆ ವರ್ಟಿಕಲ್ ಆಗಿ 1 ಪಾರ್ಟ್ ತೊಗೋಬೇಕಾಗತ್ತೆ, ಹೌದಾ? ನಾನಿಲ್ಲಿ ಹಾರಿಜೆಂಟಲ್ ಆಗಿ 2 ಪಾರ್ಟ್ ತೊಗೊತೀನಿ, ವರ್ಟಿಕಲ್ ಆಗಿ 1 ಪಾರ್ಟ್ ಅಂದರೆ ಇಲ್ಲಿ ಎಷ್ಟು ಗ್ಯಾಪ್ ಇಟ್ಟಿರಿ ಅಷ್ಟು ತೊಗೋಬೇಕು. 2 ಸೆಂಟಿಮೀಟರ್ 1 ಗ್ಯಾಪ್ ಹಾಕಿದ್ರಲ್ಲ, 1 ಪಾಯಿಂಟ್ ತೊಗೊಂಡಿದ್ರಿ, ಅದನ್ನು ಹಾಕೋಬೇಕು. ಸೊ ಜಾಯಿನ್ ದಿಸ್ ಪಾಯಿಂಟ್ 0ಕ್ಕೆ ಜಾಯಿನ್ ಮಾಡಿರಿ. ನೆಕ್ಸ್ಟ್, ಇಷ್ಟು ನಿಮ್ಮ ಕಂಪಾಸಸ್ ಅನ್ನು ತಗೊಂಡು ಇಷ್ಟು ಎಕ್ಸ್ಟೆಂಡ್ ಮಾಡಿರಿ. ಆ್ಯಂಡ್ ಫ್ರಾಮ್ ದ ಪಾಯಿಂಟ್ 0 ಡ್ರಾ ಆ್ಯನ್ ಆರ್ಕ್. ಇಟ್ ಟಚಸ್ ದ ನಂಬರ್ ಲೈನ್. ಸೊ ಇಟ್ ಮಸ್ಟ್ ಟಚಸ್ ದ ನಂಬರ್ ಲೈನ್. ಆ್ಯಂಡ್ ಹಿಯರ್ ವೇರ್ ಇಟ್ ಟಚಸ್ ದ ನಂಬರ್ ಲೈನ್, ದಿಸ್ ಈಸ್ ದ ವ್ಯಾಲ್ಯೂ ಆಫ್, ಇಟ್ ರಿಪ್ರೆಸೆಂಟ್ಸ್ ದ ವ್ಯಾಲ್ಯೂ ಆಫ್ √5. This is the value of √5. So
we know the value of root 4, that is 2. So root 5 means it is 2.1 or 2.2 something. ಇಲ್ಲಿ ಬರುತ್ತೆ. ಸೊ ಈ ರೀತಿ ನಾವು ರಿಪ್ರೆಸೆಂಟೇಷನ್ ಇರ್ರಾಷನಲ್ ನಂಬರ್ಸ್ ಅನ್ನು ಸಹ ನಾವು ನಂಬರ್ ಲೈನ್ ಮೇಲೆ ರಿಪ್ರೆಸೆಂಟೇಷನ್ ಕೊಡ್ತೀವಿ. ರೈಟ್. ನೆಕ್ಸ್ಟ್ ಎಕ್ಸರ್ಸೈಸ್ 1.2 ಸ್ಟೇಟ್ ವೆದರ್ ದ ಫಾಲೋವಿಂಗ್ ಆರ್ ಟ್ರೂ ಆರ್ ಫಾಲ್ಸ್ ಆ್ಯಂಡ್ ಜಸ್ಟಿಫೈ. ಅಂದರೆ ಕೆಳಗಡೆ ಸ್ಟೇಟ್ಮೆಂಟ್ಸ್ ಕೊಟ್ಟಾರ, ಅವು ಸರಿಯೋ ತಪ್ಪೋ ಹೇಳಬೇಕು, ಜಸ್ಟಿಫೈನು ಮಾಡಬೇಕು, ಯಾಕೆ ಸರಿ ಯಾಕೆ ತಪ್ಪು ಅಂತ. ಎವ್ರಿ ಇರ್ರಾಷನಲ್ ನಂಬರ್ ಈಸ್ ಎ ರಿಯಲ್ ನಂಬರ್. ನಾವು ರಿಯಲ್ ನಂಬರ್ ಡೆಫಿನೇಷನ್ ಆಗಿ ಹೇಳಿದ್ವಿ. ರಿಯಲ್ ನಂಬರ್ ಇಟ್ ಇಸ್ ದ ಕಲೆಕ್ಷನ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್ ಆ್ಯಂಡ್ ಇರ್ರಾಷನಲ್ ನಂಬರ್ಸ್ ಅಂತ ಹೇಳಿವಿ. ಸೊ ಇಟ್ ಇಸ್ ನಾಟ್ ಓನ್ಲಿ ದ ಸೆಟ್ ಆಫ್ ಇರ್ರಾಷನಲ್ ನಂಬರ್ಸ್. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಸಾರಿ, ಎವ್ರಿ ಇರ್ರಾಷನಲ್ ನಂಬರ್ ಇಸ್ ಅ ರಿಯಲ್ ನಂಬರ್, ಇಟ್ ಇಸ್ ಟ್ರೂ. Since the collection of real numbers, it is made up of all rational numbers and irrational numbers. So every irrational number is a real number. Next question. Every point on the number line is of the form root m, where m is a natural number. It is false because m is not a natural number. ಇಲ್ಲಿ ನ್ಯಾಚುರಲ್ ನಂಬರ್ ಅನ್ನಕ್ಕೆ ಬರುವುದಿಲ್ಲ. ಅದು ರ್ಯಾಷನಲ್ ನಂಬರ್ ಇರ್ಬೋದು, ಹೋಲ್ ನಂಬರ್ ಇರ್ಬೋದು, ಯಾವುದಾದ್ರೂ ಇರ್ಬೋದು. ಸೊ ಇಟ್ ಈಸ್ ಫಾಲ್ಸ್. ಇಲ್ಲಿ ರೀಸನ್ ಬರ್ತೀನಿ ನೋಡ್ರಿ, ಫಾಲ್ಸ್. m is not only be a natural number, it may be a rational number also. ಅಂದ್ರೆ ಅದು ರ್ಯಾಷನಲ್ ನಂಬರ್ ಇರಬಹುದು ಅಂತ. ನೆಕ್ಸ್ಟ್ ಕ್ವಶನ್. ಎವ್ರಿ ರಿಯಲ್ ನಂಬರ್ ಈಸ್ ಅನ್ ಇರ್ರಾಷನಲ್ ನಂಬರ್. ಇಟ್ ಈಸ್ ಫಾಲ್ಸ್ ಬಿಕಾಸ್ ಎವ್ರಿ ರಿಯಲ್ ನಂಬರ್ ಅಂತ ಬಂದಾಗ ರಿಯಲ್ ನಂಬರ್ದೊಳಗಡೆ ಬರೇ ಇರ್ರಾಷನಲ್ ಇರುವುದಿಲ್ಲ, ರ್ಯಾಷನಲ್ಲು ಇರ್ತಾವು, ಇರ್ರಾಷನಲ್ಲು ಇರ್ತಾವು. ಸೊ ಇಟ್ ಈಸ್ ಫಾಲ್ಸ್ ಬಿಕಾಸ್ 2 is real number but it is not a irrational number. Are the square root of all positive integers irrational? If not, give an example. It is false. ಯಾಕಂದ್ರೆ ಇಲ್ಲೇನು ಹೇಳ್ಯಾರ ಅವರು, ಸ್ಕ್ವೇರ್ ರೂಟ್ ಆಫ್ ಆಲ್ ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳ್ಯಾರ. ಈಗ ನಾನು ಸ್ಕ್ವೇರ್ ರೂಟ್ ಆಫ್ 4 ಅಂತ ತಗೊಂತೀನಿ, ಅವಾಗ 2 ಬಂತು. 2 ಅನ್ನೋದೇನು ರ್ಯಾಷನಲ್ ನಂಬರ್ ಆಯ್ತು. ಬಟ್ ಅವ್ರು ಏನು ಹೇಳ್ಯಾರ, ಇಲ್ಲ ಇರ್ರಾಷನಲ್ ಅಂತ ಕೇಳ್ಯಾರ. ಅಲ್ಲ, ಅದು ರ್ಯಾಷನಲ್ಲು ಆಗಿರ್ಬೋದು. ಸ್ಕ್ವೇರ್ ರೂಟ್ ಆಫ್ 36 6 ಬರೋ ಆನ್ಸರ್ ಏನು ಬಂತು, ರ್ಯಾಷನಲ್ ಬಂತು. ನಾ ಬೇಕಾದ್ರೆ ಸ್ಕ್ವೇರ್ ರೂಟ್ ಆಫ್ 121 ತಗೊಂತೀನಿ. So square root of 121 is, it is 11. So 11 is a rational number. Therefore, square root of positive integers always not irrational. There may be rational also. Right. Next concept ಬಂದು real numbers and their decimal expansions. ಅಂದ್ರೆ ಈಗ ನಮಗೆ ಒಂದು ಸಂಖ್ಯೆ ಹೇಳ್ತೀವಿ. ಈಗ 3 ಅಂತ ಹೇಳಿದ ತಕ್ಷಣ 3 is a rational number. ರೂಟ್ 3 ಹೇಳಿದ್ರೆ ರೂಟ್ 3 is a irrational number. 5 is rational number, root 5 is irrational number. 7 is a rational number and root 7 is an irrational number. 11 is a rational number, root 11 is an irrational number. ನೋಡಿ, ನಾವು ಈ ರೀತಿ ಹೇಳ್ಬೋದು. ಆದರೆ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂತ ತಗೊಂಡಾಗ ಡೆಸಿಮಲ್ ಎಕ್ಸ್ಪಾನ್ಷನ್ ಮೇಲೆ ಡಿಸಿಷನ್ ತಗೊಳ್ಳೋದು ತುಂಬಾನೇ ಸರಳ. ಡೆಸಿಮಲ್ ಎಕ್ಸ್ಪಾನ್ಷನ್ ಮೇಲೆನೆ ನಾವು ಅದು ರ್ಯಾಷನಲ್ ಇರ್ರಾಷನಲ್ ಅಂತ ಸುಲಭವಾಗಿ ಕಂಡು ಹಿಡಿಬಹುದು. ಇಲ್ಲಿ ನೋಡ್ಕೊರಿ, ನಾನು 3 ಎಕ್ಸಾಂಪಲ್ಸ್ ಕೊಟ್ಟೀನಿ. ಫಸ್ಟ್ ನಂಬರ್ is 7/8. ಹಿಯರ್ 7/8 ಇಸ್ ದ ರ್ಯಾಷನಲ್ ನಂಬರ್. ಇದು ನೋಡ್ಕೊಳ್ಳಿ ಹೆಂಗಪ್ಪ ಅಂದ್ರೆ, ಈ 7 8 ಭಾಗಿಸಿದ್ರೆ ಬರೋ ಡೆಸಿಮಲ್ ಎಕ್ಸ್ಪಾನ್ಷನ್ ಏನಾಗೈತಿ, 0.875 ಎಂಡ್ ಆಗೈತೆ ಅದು. ಸೊ ದ ಡೆಸಿಮಲ್ ಎಕ್ಸ್ಪಾನ್ಷನ್ ಎಂಡ್ಸ್ ಹಿಯರ್. 1/3 ತಗೊಂಡ್ರೆ ಹಿಯರ್ ದ ಡೆಸಿಮಲ್ ಎಕ್ಸ್ಪಾನ್ಷನ್ ಇಟ್ ಇಸ್ ನಾಟ್ ಎಂಡಿಂಗ್. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ, ಇಟ್ ಇಸ್ ನಾಟ್ ಟರ್ಮಿನೇಟಿಂಗ್. ಇಟ್ ಇಸ್ ಟರ್ಮಿನೇಟಿಂಗ್ ಅಂತ ಕರಿತೀವಿ. ಅಥವಾ ನಾನ್ ಟರ್ಮಿನೇಟಿಂಗು ಇರ್ಬೋದು. ನಾನ್ ಟರ್ಮಿನೇಟಿಂಗ್ ಅಂದ್ರೆ ನಾನ್ ಎಂಡಿಂಗ್ ಅಂತ ಅರ್ಥ. ಇಲ್ಲಿ ಎಂಡೇ ಆಗೋದಿಲ್ಲ ಡೆಸಿಮಲ್ ಎಕ್ಸ್ಪಾನ್ಷನ್. ಇಲ್ಲಿ ನೋಡ್ರಿ 5 ಎಂಡ್ ಆಗ್ಬಿಟ್ಟಿದೆ ಅಂದ್ರೆ ನಿಮ್ಮ ರಿಮೈಂಡರ್ 0 ಬರುತ್ತೆ. ಇಲ್ಲಿ ರಿಮೈಂಡರ್ 0 ಬರುವುದೇ ಇಲ್ಲ. ಹಿಂಗೆ ಕಂಟಿನ್ಯೂ ಹಾಕೊಂತ ಹೋಗುತ್ತೆ ಇದು. ರೈಟ್. ಇಲ್ಲಿ ನೋಡ್ರಿ 1/7 ಒಳಗೆ ಏನಾಗಿದೆ ಅಂದ್ರೆ, ಈ ರೀತಿ ಭಾಗಿಸ್ಕೊಂತ ಹೋದಾಗ 0.142857 ಇಟ್ಸ್ ಆಲ್ಸೋ ನಾನ್ ಟರ್ಮಿನೇಟಿಂಗ್. ಯಾಕಂದ್ರೆ ಇದನ್ನ ಮತ್ತೆ ಭಾಗಿಸ್ಕೊಂತ ಹೋಗ್ರಿ, ಇದೇ ಸಂಖ್ಯೆ ರಿಪೀಟ್ ಆಗುತ್ತೆ. 857 ಮತ್ತೆ 142857 ಇದೇ ರೀತಿ ಹೋಗತಿ. ಆದ್ರೆ ಇಲ್ಲಿ ಏನಾಗತೈತಿ, ಸರ್ಟನ್ ಡೆಸಿಮಲ್ ಎಕ್ಸ್ಪ್ರೆಷನ್ ಆದಮೇಲೆ ಅದು ರಿಪೀಟ್ ಆಗಕತ್ತೈತಿ. ಇಲ್ಲ 7 ಆದಮೇಲೆ ಮತ್ತೆ 142 ಮತ್ತೆ ರಿಪೀಟ್. ಸೊ ಈ ರೀತಿ ಡೆಸಿಮಲ್ ಎಕ್ಸ್ಪಾನ್ಷನ್ ಏನಾದರೂ ಟರ್ಮಿನೇಟಿಂಗ್ ಇದ್ರೆ, ಟರ್ಮಿನೇಟಿಂಗ್ ಅಂದ್ರೆ ಎಂಡಿಂಗ್ ಇದ್ರೆ, ಅಥವಾ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್, ಇಲ್ಲಿ ನೋಡ್ರಿ 3 ರಿಪೀಟ್ ಆಗಕತ್ತೈತಿ. ಇಲ್ಲೇ 142857 ಮತ್ತೆ ರಿಪೀಟ್. ಈ ರೀತಿ ಇತ್ತು ಅಂತಂದ್ರೆ ಡೆಫಿನೆಟ್ ಆಗಿ ಈ ಕೊಟ್ಟಂತ ಸಂಖ್ಯೆಗಳು ಏನಾಗಿರ್ತಾವ ಅಂದ್ರೆ ರ್ಯಾಷನಲ್ ನಂಬರ್ಸ್ ಆಗಿರ್ತಾವು. ಅರ್ಥ ಆಯ್ತು? ಸೊ ಎ ನಂಬರ್ ಹೂಸ್ ಡೆಸಿಮಲ್ ಎಕ್ಸ್ಪಾನ್ಷನ್ ಈಸ್ ಟರ್ಮಿನೇಟಿಂಗ್ ಆರ್ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಇತ್ತಂದ್ರೆ, ರಿಕರಿಂಗ್ ಅಂತಾನು ಕರಿತೀವಿ ನಾವು. ರಿಕರಿಂಗ್ ಅಂದ್ರೆ ರಿಪೀಟಿಂಗ್ ಅಂತ ಅರ್ಥ. ನೋಡ್ರಿ, ರಿಪೀಟಿಂಗ್ ಅಂದ್ರೆ ಇಲ್ಲಿ 3 ರಿಪೀಟ್ ಹಾಕೊಂತ ಹೋಗೈತಿ. ಇಲ್ಲೇ 142857 ಮತ್ತೆ ರಿಪೀಟ್ ಆಗತೈತಿ.
ಈ ರೀತಿ ಇತ್ತಂದ್ರೆ ಡೆಸಿಮಲ್ ಎಕ್ಸ್ಪಾನ್ಷನ್ ಈ ರೀತಿ ಇತ್ತಂದ್ರೆ ಕೊಟ್ಟಂತ ಸಂಖ್ಯೆಗಳು ಏನಾಗಿರ್ತಾವಪ್ಪ ಅಂದ್ರೆ ರ್ಯಾಷನಲ್ ನಂಬರ್ಸ್ ಆಗಿರ್ತಾವು. ಸೊ ರಿಕರಿಂಗ್ ಮೀನ್ಸ್ ರಿಪೀಟಿಂಗ್. ಟರ್ಮಿನೇಟಿಂಗ್ ಅಂದ್ರೆ ಎಂಡಿಂಗ್ ಅಂತ. ಟರ್ಮಿನೇಟ್ ಅಂದ್ರೆ ಎಂಡ್, ಟರ್ಮಿನೇಟಿಂಗ್ ಅಂದ್ರೆ ಎಂಡಿಂಗ್. ನಾನ್ ಟರ್ಮಿನೇಟಿಂಗ್ ಅಂದ್ರೆ ನಾನ್ ಎಂಡಿಂಗ್, ಅಂದ್ರೆ ಎಂಡ್ ಅನ್ನೋದಿಲ್ಲ ಅಂತ ಅರ್ಥ. ಟರ್ಮಿನೇಟ್ ಅಂದ್ರೆ ಎಂಡ್ ಆಗುತ್ತೆ, ರೈಟ್. ನೋಡ್ರಿ, ಎ ನಂಬರ್ ಹೂಸ್ ಡೆಸಿಮಲ್ ಎಕ್ಸ್ಪಾನ್ಷನ್ ಈಸ್ ಟರ್ಮಿನೇಟಿಂಗ್ ಆರ್ ನಾನ್ ಟರ್ಮಿನೇಟಿಂಗ್ ರಿಕರಿಂಗ್ ಈಸ್ ರ್ಯಾಷನಲ್. ಯಾವ ಸಂಖ್ಯೆಯ ಡೆಸಿಮಲ್ ಎಕ್ಸ್ಪಾನ್ಷನ್ ಟರ್ಮಿನೇಟಿಂಗ್ ಇರುತ್ತೆ ಅಥವಾ ಎಂಡ್ ಆಗುತ್ತೆ ಅಥವಾ ಎಂಡ್ ಆಗಬಾರ್ದು, ರಿಪೀಟ್ ಆಗಬೇಕು, ಆ ರೀತಿ ಇತ್ತಂದ್ರೆ ಕೊಟ್ಟಂತ ಸಂಖ್ಯೆ ಏನಾಗಿರ್ತೈತೆ ಅಂದ್ರೆ ರ್ಯಾಷನಲ್ ನಂಬರ್ ಆಗಿರ್ತೈತಿ. ಸೊ ಇಫ್ ದ ಡೆಸಿಮಲ್ ಎಕ್ಸ್ಪಾನ್ಷನ್ ಆಫ್ ಗಿವನ್ ನಂಬರ್ ಈಸ್ ಐದರ್ ಟರ್ಮಿನೇಟಿಂಗ್ ಆರ್ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಇತ್ತಂತಂದ್ರೆ ಡೆಫಿನೆಟ್ಲಿ ದ ಗಿವನ್ ನಂಬರ್ ಇಸ್ ಅ ರ್ಯಾಷನಲ್ ನಂಬರ್. ಒಂದ್ ವೇಳೆ ಇದ್ರ ಉಲ್ಟಾ ಅಂದ್ರೆ ಹೆಂಗೆ ಹೇಳ್ರಿ, ಇಲ್ಲಿ ಟರ್ಮಿನೇಟಿಂಗ್ ಬರ್ದಿರಿ, ನಾನ್ ಟರ್ಮಿನೇಟಿಂಗ್, ಮತ್ತೆ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್, ಆ ರೀತಿ ಇತ್ತಂದ್ರೆ ಇರ್ಯಾಷನಲ್ ಆಗಿರ್ತೈತಿ. ಇಲ್ಲಿ ನೋಡ್ಕೋರಿ, ರೂಟ್ 2 ವ್ಯಾಲ್ಯೂ ಬರ್ದೀನಿ ನೋಡ್ರಿ, ಇಲ್ಲಿ ಎಲ್ಲೂ ರಿಪೀಟ್ ಇಲ್ಲ. 4 1 4 2 1 3 5 6 ಬೇರೆ 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 ಬೇರೆನೇ ಇದಾವೆ. ಆಮೇಲೆ ಎಂಡ್ ಇಲ್ಲ, ಇಲ್ಲಿ ಡ್ಯಾಶ್ 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 ಬಿಟ್ಟಿನಂದ್ರೆ ಎಂಡ್ ಇಲ್ಲ, ಇನ್ನೂ ಹಂಗೆ ಆನ್ಸರ್ ಕಂಟಿನ್ಯೂ ಆಗುತ್ತೆ. ಪೈ ವ್ಯಾಲ್ಯೂ ಬರ್ದೀನಿ, ಪೈ ವ್ಯಾಲ್ಯೂ ಇಸ್ 22/7 3.14159. ಇಲ್ಲಿ ನೋಡ್ರಿ ಯಾವ ಡಿಜಿಟ್ಸ್ ರಿಪೀಟ್ ಆಗ್ತಾ ಇಲ್ಲ, ಆದ್ರೆ ಎಂಡೂ ಆಗ್ತಾ ಇಲ್ಲ ಅದು. ಸೊ ಎ ನಂಬರ್ ಹೂಸ್ ಡೆಸಿಮಲ್ ಎಕ್ಸ್ಪಾನ್ಷನ್ ಈಸ್ ನಾನ್ ಟರ್ಮಿನೇಟಿಂಗ್. ನಾನ್ ಟರ್ಮಿನೇಟಿಂಗ್ ಅಂದ್ರೆ ಏನು ಎಂಡಿಂಗ್ ಇರಬಾರ್ದು, ನಾನ್ ಎಂಡಿಂಗ್, ಅಂಡ್ ನಾನ್ ರಿಕರಿಂಗ್, ರಿಪೀಟು ಇರಬಾರ್ದು, ಎಂಡೂ ಆಗಬಾರ್ದು, ಆ ರೀತಿ ಇತ್ತಂದ್ರೆ ಅದು ಇರ್ಯಾಷನಲ್ ಆಗಿರ್ತೈತಿ. ಸೊ ಇಫ್ ದ ಡೆಸಿಮಲ್ ಎಕ್ಸ್ಪಾನ್ಷನ್ ಆಫ್ ಎ ಗಿವನ್ ನಂಬರ್ ಈಸ್ ನಾನ್ ಟರ್ಮಿನೇಟಿಂಗ್ ಅಂಡ್ ನಾನ್ ರಿಕರಿಂಗ್, ದೆನ್ ಡೆಫಿನೆಟ್ಲಿ ಇಟ್ ಇಸ್ ಅನ್ ಇರ್ಯಾಷನಲ್ ನಂಬರ್. ರೈಟ್. ಎಕ್ಸರ್ಸೈಸ್ 1.3 ಏನ್ ಹೇಳ್ಯಾರಂದ್ರೆ, ರೈಟ್ ದ ಫಾಲೋವಿಂಗ್ ಇನ್ ಡೆಸಿಮಲ್ ಫಾರ್ಮ್ ಅಂಡ್ ಸೇ ವಾಟ್ ಕೈಂಡ್ ಆಫ್ ಡೆಸಿಮಲ್ ಎಕ್ಸ್ಪಾನ್ಷನ್ ಈಚ್ ಹ್ಯಾಸ್. ಅಂದ್ರೆ ಈ ಸಂಖ್ಯೆಗಳನ್ನ ಕೊಟ್ಟಾರ ರ್ಯಾಷನಲ್ ನಂಬರ್ಸ್, ಭಾಗಿಸಿದ ಮೇಲೆ ಕೊಟ್ಟಂತ ಸಂಖ್ಯೆ ಡೆಸಿಮಲ್ ಎಕ್ಸ್ಪಾನ್ಷನ್ ಯಾವ ರೀತಿ ಐತಿ. ಯಾವ ರೀತಿ ಅಂತಂದ್ರೆ ಏನ್ ಟರ್ಮಿನೇಟಿಂಗ್ ಐತೋ ಅಥವಾ ನಾನ್ ಟರ್ಮಿನೇಟಿಂಗ್ ಐತೋ, ರಿಪೀಟಿಂಗ್ ಐತೋ ಏನ್ ನಾನ್ ರಿಪೀಟಿಂಗ್ ಐತೋ, ಅದಕ್ಕೆ ನಾವು ರಿಕರಿಂಗ್ ಅಂತ ಕರಿತೀವಿ, ನಾನ್ ರಿಕರಿಂಗ್ ಅಂತಾನು ಹೇಳ್ತೀವಿ ನಾವು ಅದಕ್ಕೆ. ಆ ರೀತಿ ಇತ್ತಂದ್ರೆ ಅದನ್ನ ಯಾವ ರೀತಿ ಐತಂತ ನಾವು ಹೇಳ್ಬೇಕಾಗತ್ತೆ. The first number is 36 divided by 100. ಅಂದ್ರೆ 36ನ್ನ 100 ಭಾಗಿಸ್ರಿ. So 36 we have to divide 36 divided by 100. So 36 it is not divisible by 100. So take as 0.1, make it as 360. So 100 3s are 300. We left with 60 ಮತ್ತೆ 100 ಹಾಕ್ರಿ, 100 ಆರ್ಲಿ 600. So we left with 0 remainder. Therefore 0.36 means the decimal expansion ends here. So the decimal expansion is terminating. Next number is 1 divided by 11. ಇಲ್ಲಿ ತೊಗೊಂತೀನಿ ನಾನು 1 divided by 11 ಅಂದ್ರೆ 1ನ್ನ 11 ಇಲ್ಲೇ ಡಿವೈಡ್ ಮಾಡಬೇಕು. ಸೊ 10 ತೊಗೊಂಡ್ರೆ ಇಲ್ಲಿ 0 ಪಾಯಿಂಟ್ ಆಯ್ತು, ಇಲ್ಲಿ 10 ಆಯ್ತು, ಮತ್ತೆ ಡಿವಿಷನ್ ಹೋಗೋದಿಲ್ಲ, ಮತ್ತೆ 0 ಹಚ್ಚಿರಿ, ಮತ್ತೆ ಇಲ್ಲೊಂದು 0, 11 9 99, ಮತ್ತು 1 ಉಳಿತು, 0 ಹಚ್ತೀರಿ, ಮತ್ತೆ ಹೋಗಲ್ಲ ಅದು, ಮತ್ತೆ 0 ಹಚ್ಚಿರಿ, ಇಲ್ಲಿನೂ 0 ಹಚ್ಬೇಕಾಗುತ್ತೆ, ಮತ್ತೆ 99, ಮತ್ತು 1 ಉಳಿತು, ಮತ್ತೆ 00, ಮತ್ತು 09 09 09 ಹಿಂಗೆ ರಿಪೀಟ್ ಹಾಕೊಂತ ಹೋಗುತ್ತೆ. ಅಂದರೆ ಇಲ್ಲಿ ಇದು ಟರ್ಮಿನೇಟಿಂಗ್ ಐತಿ, ಇದು ನಾನ್ ಟರ್ಮಿನೇಟಿಂಗ್ ಐತಿ, ಮತ್ತೆ ರಿಪೀಟಿಂಗ್ ಐತಿ. ಸೊ ಇಟ್ ಈಸ್ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್. ನಾನ್ ಟರ್ಮಿನೇಟಿಂಗ್, ನಾನ್ ಎಂಡಿಂಗ್, ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್. ಯಾಕಂದ್ರೆ ಹೇಳ್ರಿ, ಯಾಕೆ ರಿಪೀಟಿಂಗ್ ಇದು 09 09 09 09 09 ರಿಪೀಟ್ ಆಗಕತ್ತೈತಿ. ನಾನ್ ಟರ್ಮಿನೇಟಿಂಗ್ ಅಂದ್ರೆ ಎಂಡಿಲ್ಲ, ಇನ್ನು ಹಂಗೆ ಹೋಗುತ್ತೆ ಅದು ಅಂತ ಅರ್ಥ. ಅಂಡ್ ದ ನೆಕ್ಸ್ಟ್ ನಂಬರ್ 4:1/8. 4:1/8. It is in mixed fraction. Convert this mixed fraction into improper fraction. ಹೆಂಗೆ ಮಾಡೋದು ಹೇಳ್ತೀವಿ ನೋಡ್ರಿ. 4 ಮತ್ತು 8 ಗುಣಿಸ್ರಿ, 4 8 32, ಅದಕ್ಕೆ 1 ಕೂಡಿಸ್ರಿ, 33, ಅದನ್ನು 8 ಭಾಗಿಸ್ರಿ. ಸೊ 33 divided by 8. 8 4s are 32, left with 1, 0. 8 only 8,
ಮತ್ತು 2 ಉಳಿತು 20 ಆಯಿತು, 8 2 16, 4 ಉಳಿತು 40 ಆಯಿತು, 8 5 40. ಸೊ ದ ರಿಮೈಂಡರ್ ಈಸ್ 0. ಸೊ ದ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ನೋಡ್ರಿ ಇಲ್ಲಿಗೆ ಎಂಡ್ ಆಗೈತಿ ಅಂದ್ರೆ ಅರ್ಥ ಏನು? ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ದಟ್ ಈಸ್ ದ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಇನ್ ದಿಸ್ ಕೇಸ್ ಈಸ್ ಟರ್ಮಿನೇಟಿಂಗ್. ಸೊ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋ ಅಬ್ಸರ್ವ್ ಮಾಡಿರಿ, ಮಾಡ್ತಾ ಅದನ್ನು ಪೌಸ್ ಮಾಡ್ಕೊಂತ ಏನು ಮಾಡಿರಿ, ಫೇರ್ನೊಳಗೆ ಬರೀರಿ, ನೀಟಾಗಿ ಫೇರ್ನ ಬರೀರಿ. ಭಾಳ ಇಂಪಾರ್ಟೆಂಟ್ ಚಾಪ್ಟರ್ ಇದು ರಿಯಲ್ ನಂಬರ್ಸ್. ಚೆನ್ನಾಗಿ ಸ್ಟಡಿ ಮಾಡಿರಿ. ಓಕೆ, ಥ್ಯಾಂಕ್ ಯು.